ಕಳೆದ ಕೆಲವು ದಿನಗಳಿಂದ ಏರಿಕೆಯ ನಾಕಾಲೋಟ ಕಂಡಿದ್ದ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಕೊಂಚ ಇಳಿಕೆ ಕಂಡಿದೆ. ಕಳೆದ 3 ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 15,153 ರೂಪಾಯಿ ಹಾಗೂ 22 ಕ್ಯಾರೆಟ್ ಚಿನ್ನ 1 ಗ್ರಾಂಗೆ 13,890 ಮತ್ತು 18 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 11,365 ರೂಪಾಯಿ ಆಗಿದೆ. ನಿನ್ನೆ 22 ಕ್ಯಾರೆಟ್ನ 1 ಗ್ರಾಂನ ಚಿನ್ನ 14,720 ರೂಪಾಯಿ ಇತ್ತು. ಆದರೆ ಇವತ್ತು 13,890 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು ಬೆಳ್ಳಿ ಕೂಡ ಇಳಿಕೆಯಾಗಿದ್ದು ನಿನ್ನೆ 1 ಕೆಜಿ ಬೆಳ್ಳಿ ದರ 3,50,000 ರೂಪಾಯಿ ಇದ್ದ ಬೆಲೆ ಇವತ್ತು 3,20,000 ರೂಪಾಯಿಗೆ ಇಳಿಕೆಯಾಗಿದೆ. ಚಿನ್ನ ಬೆಳ್ಳಿಯ ಬೆಲೆ ಇಳಿಕೆಯಾಗಿದ್ದಕ್ಕೆ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಮೈಸೂರಲ್ಲಿ ಚಿನ್ನ ಬೆಳ್ಳಿ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಬೆಲೆ ಕಡಿಮೆಯಾಗಿದ್ದಕ್ಕೆ ಗ್ರಾಹಕರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿನ್ನದ ಅಂಗಡಿ ಮಾಲೀಕ ಸಿಬ್ಬಂದಿರು ನ್ಯೂಸ್ 18 ಜೊತೆ ಮಾತನಾಡಿದ್ದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇವತ್ತಿಗೆ ತಕ್ಕಂತೆ ಒಂದು 20% ಇಳಿದೈತೆ. ಜನಗಳಿಗೆ ಮನವಿ ಅಂದರೆ ಇಷ್ಟು ದಿನ ನಮ್ಮ ವ್ಯಾಪಾರ ಇರಲಿಲ್ಲ, ಇನ್ಮೇಲಾದರೂ ಬಂದು ಚಿನ್ನ ತಗೋಬೋದು. ತುಂಬ ರೇಟ್ ಇಳಿದೈತೆ, ಬಂದು ತಗೋಬೋದು. ಶುಕ್ರವಾರ ಸುಮಾರು 16,500 ರೂಪಾಯಿ ಇತ್ತು ಗ್ರಾಮು, ಇವತ್ತು 13,800 ರೂಪಾಯಿಗೆ ಬಂದೈತೆ, 790 ರೂಪಾಯಿ. ಬೆಳ್ಳಿ 4 ಲಕ್ಷ ರೂಪಾಯಿ ಕೆಜಿ ಇದ್ದಿದ್ದು ಇವತ್ತು 2,68,000 ರೂಪಾಯಿ ಆಗೈತೆ. ಸುಮಾರು 40% ಅಷ್ಟು ಇಳಿಕೆ ಆಗೈತೆ ಬೆಳ್ಳಿ. ಅದು ತಗೋಬೋದು ಜನಗಳು. ಇದೊಂದು ಆಪರ್ಚುನಿಟಿ ಐತೆ, ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಮುಂದಕ್ಕೆ ದರಗಳು ಏರುತ್ತೆ ಅಂತ ಖಂಡಿತ, ಈ ದರದಲ್ಲೇ ತಗೋಬೋದು. ಇದೇ ಫಸ್ಟ್ ಚಾನ್ಸು. ಇಷ್ಟು ನಮ್ಮ ಲೈಫ್ ಟೈಮಲ್ಲಿ, ನಾನು ಸುಮಾರು ಹೆಚ್ಚು ಕಮ್ಮಿ 40 ವರ್ಷದಿಂದ ಬಿಸ್ನೆಸ್ಸಲ್ಲಿದ್ದೀನಿ. ನನ್ನ ಲೈಫ್ ಟೈಮಲ್ಲಿ ಇಷ್ಟು ಫ್ಲಕ್ಚುಯೇಷನ್ ನೋಡಿರಲಿಲ್ಲ. ಇವತ್ತೇ ಇಷ್ಟು ಕಮ್ಮಿ ಆಗಿರೋದು ನೋಡಿರೋದು ನಾವು. ಕಡಿಮೆ ಆಗಿದೆ ಅಂತ ಏನಿಲ್ಲ, ಇನ್ನೂ ಕಡಿಮೆ ಮಾಡಿದ್ರೆ ತಗೋಬೋದು. ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕು, ತುಂಬಾ ಜಾಸ್ತಿ ಇತ್ತು. ಅದರಿಂದ ಈ ಥರ ಎಲ್ಲ ಆದರೆ ತಗೊಳ್ಳೋರ್ಗು ಹಿಂಸೆ ಆಗುತ್ತೆ. ಇನ್ನೂ ಕಡಿಮೆ ಮಾಡಿದ್ರೆ ಒಳ್ಳೆಯದು. ತುಂಬಾ ಜಾಸ್ತಿ ಇರೋದ್ರಿಂದ ಬೇರೆಯವ್ರಿಗೂ ತಗೊಳ್ಳೋಕೆ ಹಿಂಸೆನೇ. ಅದರಿಂದ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಇನ್ನೂ ಸ್ವಲ್ಪ ಕಡಿಮೆ ಆಗಬೇಕು. ಕಡಿಮೆ ಅಂದರೆ ಒಂದು 10,000 ತನಕ ಬಂದರೆ ಓಕೆ. ಇತ್ತ ಬೆಳಗಾವಿಯಲ್ಲೂ ಚಿನ್ನ ಖರೀದಿ ಜೋರಾಗಿದೆ. ಚಿನ್ನ ಬೆಳ್ಳಿ ದರ ಇಳಿಕೆ ಆಗಿರೋದ್ರ ಬಗ್ಗೆ ಚಿನ್ನದಂಗಡಿ ಮಾಲೀಕರು ಕೂಡ ಖುಷಿಪಟ್ಟಿದ್ದಾರೆ. ಇತ್ತ ಗ್ರಾಹಕರು ಕೂಡ ಸಂತೋಷದಿಂದಲೇ ಖರೀದಿ ಮಾಡ್ತಿದ್ದಾರೆ. ಕಡಿಮೆ ಆಗೋದ್ರಿಂದ ಜನರಿಗೆ ಅನುಕೂಲ ಆಗ್ತದೆ ರೀ. ಯಾಕಂದರೆ ಹೆಚ್ಚಾಗೋದ್ರಿಂದ ಬಂಗಾರ ಕೊಂಡುಕೊಳ್ಳೋದು ಭಾಳ ಕಷ್ಟ ಆಗ್ತದೆ ರೀ. ಯಾಕಂದರೆ 1 ಲಕ್ಷಕ್ಕಿಂತ ಕಡಿಮೆ ಇದ್ದಾಗ ಜನ ಭಾಳ ಇದು ಮಾಡ್ತಾರೆ. 1 ಲಕ್ಷ ಅಂದರೆ ಸಾಮಾನ್ಯ ಜನರು 1.5 ಲಕ್ಷ ತನಕ ಇದ್ದಾರೆ. ಒಂದು ಮದುವೆ ಕಾರ್ಯಕ್ರಮಕ್ಕಾದ್ರೆ ಯಾವುದೇ ಕಾರ್ಯಕ್ರಮಕ್ಕಾದ್ರೂ ಬಂಗಾರ ಕೊಂಡುಕೊಳ್ಳೋದಕ್ಕೆ ಭಾಳ ಕಷ್ಟ ಆಗ್ತದೆ. ಆದಷ್ಟು ಬೆಲೆ ಇಳಿತಂದ್ರೆ ಲಕ್ಷ ಒಳಗಾದ್ರೆ ಜನರಿಗೆ ಅನುಕೂಲ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರತಿಯೊಂದಕ್ಕೂ ಬೇಕು ಸರ್. ಒಂದು ಮಗು ಹುಟ್ಟಿತಂದ್ರೆ ಬೇಕು, ಅಥವಾ ಒಂದು ಯಾವುದೇ ಕಾರ್ಯಕ್ರಮಕ್ಕಾದರೂ ಎಲ್ಲರೂ ಬಂಗಾರ ರೂಪದಾಗ ಒಂದು ಕಾಣಿಕೆ ಅಥವಾ ಇದನ್ನು ಮಾಡಬೇಕು ಅನ್ನೋದು ಎಲ್ಲರದು ಒಂದು ಅಭಿಪ್ರಾಯ ಇರ್ತದೆ ರೀ. ಮತ್ತು ಹಿಂಗಾದಾಗ ಎಲ್ಲರಿಗೂ ಕೊಂಡುಕೊಳ್ಳೋದಂತೂ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಕೋಲಾರದ ಕೆಜಿಎಫ್ ಬೆನ್ನಲ್ಲೇ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿನ್ನದ ಬೇಟೆ ಆರಂಭ ಆಗಿದೆ. ಆಂಧ್ರದ ಕದಿರಿ ಹಾಗೂ ಕರ್ನಾಟಕದ ಗುಡಿಬಂಡೆ ಸುತ್ತಮುತ್ತ ಹೆಲಿಕಾಪ್ಟರ್ ಮೂಲಕ ಸಮೀಕ್ಷೆ ಮಾಡಲಾಗುತ್ತಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಸಮೀಕ್ಷೆ ನಡೆಸಿದ್ದಾರೆ. ಇನ್ನು ಹೆಲಿಕಾಪ್ಟರ್ ಮೂಲಕ ಸರ್ವೆ ಮಾಡಲಾಗುತ್ತಿರುವುದು ತೀವ್ರ ಕುತೂಹಲ ಕೆರಳಿಸಿದೆ. ಹೈಟೆಕ್ ಸೆನ್ಸಾರ್ಗಳ ಮೂಲಕ ಭೂಮಿಯ ಆಳದಲ್ಲಿರುವ ಖನಿಜ ಸಂಪತ್ತಿನ ದತ್ತಾಂಶ ಸಂಗ್ರಹ ಮಾಡಲಾಗುತ್ತಿದೆ. ಒಂದು ವೇಳೆ ಇಲ್ಲಿ ಚಿನ್ನದ ಅದಿರು ಪತ್ತೆಯಾದರೆ ರಾಜ್ಯ ದೇಶದ ಆರ್ಥಿಕತೆಗೆ ಬೂಸ್ಟ್ ಸಿಗಲಿದೆ. ಈ ಹೆಲಿಕಾಪ್ಟರ್ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿಗೆ ಬಂಗಾರದ ನಿಕ್ಷೇಪ ಪತ್ತೆ ಮಾಡಲು ಬಂದಿರೋದು. ಆಲ್ರೆಡಿ ಕದ್ರಿಯಲ್ಲಿ ಸರ್ವೆ ಮಾಡ್ಕೊಂಡು ಬಂದಿರೋದು. ಅಲ್ಲಿ 1 ಟನ್ ಮಣ್ಣಿಗೆ 4 ಗ್ರಾಮ್ ಚಿನ್ನ ಸಿಕ್ಕಿದೆ ಅಲ್ಲಿ. ಅದೇ ಥರ ಇದು KGF ಈಗ ಹೊಂದ್ಕೊಂಡಿರುವಂತಹ ಗುಡಿಬಂಡೆ ತಾಲೂಕು, ಇದರಲ್ಲೂ ಅಷ್ಟೇ ಪಕ್ಕದಲ್ಲಿ ಕದ್ರಿ ಹೆಲಿಕಾಪ್ಟರ್ ಸರ್ವೆ ಮಾಡಿಕೊಂಡು KGF ಪಕ್ಕದಲ್ಲಿ ಮತ್ತೊಂದು ಚಿನ್ನದ ಪತ್ತೆ ಆಗಿದೆ. ಅದಕ್ಕೆ ಇಲ್ಲಿ ಸರ್ವೆ ಮಾಡಿಕೊಂಡು ಸುತ್ತಮುತ್ತಲು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 20 ದಿವಸ ಇಲ್ಲಿ ಸರ್ವೆ ಮಾಡಿಕೊಂಡು ಇದರ ಬಂಗಾರದ ನಿಕ್ಷೇಪ ಪತ್ತೆ ಮಾಡ್ತಾರೆ. ಸುಮಾರು ಅಂದರೆ ಇವು ಹೈವೇಗೆ ಹೊಂದ್ಕೊಂಡಿರುವ ಭೂಮಿ ಎಲ್ಲ ಸುಮಾರು 1.5 ರಿಂದ 2 ಕೋಟಿವರೆಗೂ ಬೆಲೆ ಬಾಳ್ತಾ ಇದೆ ಈಗ. ಅದಕ್ಕಾಗಿ ಈಗ ಇದು ಸರ್ವೆ ಮಾಡ್ತಾ ಇರೋದು. ಏನಾದರೂ ಚಿನ್ನ ಏನಾದರೂ ಸಿಗುತ್ತೇನೋ ಅಂತ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಉದ್ದೇಶ ಬಂದಿರೋದು ಹೆಲಿಕಾಪ್ಟರ್.
ಕೇಂದ್ರ ಬಜೆಟ್ ನೀರಸವಾಗಿದೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು ಸೆಂಟ್ರಲ್ ಬಜೆಟ್ನಲ್ಲಿ ರೈಲು ಬಿಟ್ಟಿದ್ದಾರೆ. ರೈತರು ಶಿಕ್ಷಣಕ್ಕೆ ಬಜೆಟ್ನಲ್ಲಿ ಏನೂ ಇಲ್ಲ. ಕರ್ನಾಟಕ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ. ರಾಜ್ಯದ ಸಂಸದರು ಯಾರೂ ಕೂಡ ಮಾತನಾಡಿಲ್ಲ. ರಾಜ್ಯಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಬಿಜೆಪಿಯವರು ಹೇಳಲಿ ಅಂತ ಹೇಳಿದರು. ನಿನ್ನೆ ಸೆಂಟ್ರಲ್ ಬಜೆಟ್ ಅಲ್ಲಿ ಬರೀ ರೈಲು ಬಿಟ್ಟಿದ್ದಾರೆ. ರೈಲ್ ಅಷ್ಟೇ ಬಿಟ್ಟಿರೋದು. ರೈತರ ಪರವಾಗಿ ಬಜೆಟ್ ಇಲ್ಲ, ಶಿಕ್ಷಣದ ಪರವಾಗಿ ಬಜೆಟ್ ಇಲ್ಲ. ಜಾಸ್ತಿ ಟ್ಯಾಕ್ಸ್ ಕಟ್ಟೋ ಕರ್ನಾಟಕಕ್ಕೆ ಮೋಸ, ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಬಿಜೆಪಿಯವರು. ನಾಲಾಯಕ್ ಬಿಜೆಪಿ ಸಂಸದರು ಅವ್ರಿಗೆ ಮಾನ ಮರ್ಯಾದೆ ಯೋಗ್ಯತೆ ಏನಾದರೂ ಇದ್ದರೆ, ಕರ್ನಾಟಕದ ಜನ ಋಣ ತೀರಿಸಬೇಕು ಅಂತ ಅವ್ರಿಗೇನಾದರೂ ಅನಿಸಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮೋದಿ ಅವ್ರನ್ನ ಅವ್ರು ಪ್ರಶ್ನೆ ಮಾಡಬೇಕು. ಇವತ್ತು ಕೇಂದ್ರದ ಬಜೆಟಿಂದ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಮಾತಾಡೋಕ್ಕೆ ಯಾವ ನಾಲಾಯಕ್ ಎಂಪಿಗೂ ಯೋಗ್ಯತೆ ಇಲ್ಲ. ಬಿಜೆಪಿಯಿಂದ ಆಯ್ಕೆಯಾಗಿರೋ ಎಲ್ಲ ನಾಲಾಯಕ್ ಎಂಪಿಗಳು ಇದ್ರ ಬಗ್ಗೆ ಉತ್ತರಿಸಬೇಕು. ಇನ್ನು ತೆರಿಗೆ ವಿಚಾರವಾಗಿ ಉದ್ಯಮಿ ಮೋಹನ್ ದಾಸ್ ಪೈ ಟ್ವೀಟ್ ಮಾಡಿರೋ ವಿಚಾರವಾಗಿ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಐಟಿ ಅಧಿಕಾರಿಗಳು ಅಂದ್ರೆ ಅವರಿಗೊಂದು ಕೊಂಬಿರಲ್ಲ. ಮೋಹನ್ ದಾಸ್ ಪೈ ಅವರು ಧ್ವನಿ ಎತ್ತಿದ್ದನ್ನ ನಾನು ಸ್ವಾಗತಿಸ್ತೇನೆ ಅಂತ ಹೇಳಿದರು. ಮೋಹನ್ ದಾಸ್ ಪೈ ಅವ್ರ ಸ್ಟೇಟ್ಮೆಂಟ್ನ ನಾನು ಸಹಮತಿಸ್ತೀನಿ. ಟ್ಯಾಕ್ಸ್ ಟೆರರಿಸಮ್ ಇದೆ. ಐ ಟಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಏನು ಐ ಟಿ ಅವ್ನಿಗೇನು ಕೊಂಬುಗಳಿಲ್ಲ ಅಲ್ಲ ಸರ್. ನಾನೊಂದು ಕ್ವಶನ್ ಕೇಳ್ತೀನಿ. CJ ರಾಯ್ ಅವ್ರದ್ದು ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಶೂಟ್ ಮಾಡ್ಕೊಂಡು ಸತ್ತೋದ್ರು ಅಂತ, ನಾವು ಯಾರಾದರೂ ನೋಡಿದ್ದೀವಾ? ನಾವು ನೋಡಿಲ್ಲ. ಒಳಗಡೆ ಇದ್ದಿದ್ದ್ಯಾರು? ಐ ಟಿ ಆಫೀಸರ್ಸು. ಸತ್ತೋಗಿದ್ದ್ಯಾರು? CJ ರಾಯ್. ನಾವು ಯಾವ ರೀತಿ ಕನ್ಕ್ಲೂಷನ್ಗೆ ಬರ್ತಿದ್ದೀವಿ ಶೂಟೌಟ್ ಮಾಡ್ಕೊಂಡು ಸತ್ತೋದ್ರು ಅಂತ? ಮೇಡಮ್, ನಾನು ಹೇಳ್ತಾ ಇರೋದು ಆ ಡೌಟ್ ನನಗಿದೆ. ಕೊಲೆನೋ ಒಂದು ಮೇಡಮ್, ಈಗ ಯಾರಾದರೂ ಒಂದು ಒಳಗಡೆ ಮರ್ಡರ್ ಆದರೆ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರೆ, ಅವರೇ ಸೂಸೈಡ್ ಮಾಡ್ಕೊಂಡ್ರು ಅಂದರೆ. ಯಾಕೆ ಐ ಟಿ ಅವ್ರಿಗೇನು ಭಯ ಬೀಳೋದು? ಇವತ್ತು SIT ಏನು ಐ ಟಿ ಅವ್ರಿಗೇನು ಕೊಂಬಿಲ್ಲ. ಐ ಟಿ ಅವ್ರಿಗೆ ED ಅವ್ರಿಗೆ ಏನು ಕೊಂಬಿಲ್ಲ. ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥ CJ ರಾಯ್ ನಿಧನದ ಕುರಿತಾಗಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಯ್ ನನಗೂ ಒಳ್ಳೆಯ ಸ್ನೇಹಿತ. ಅವರು ಸುಸೈಡ್ ಮಾಡಿಕೊಂಡಿರೋದು ಬೇಜಾರಾಗಿದೆ. ಸುಸೈಡ್ಗೆ IT ಒತ್ತಡವೋ ಗೊತ್ತಿಲ್ಲ, ಹೀಗಾಗಬಾರ್ದಿತ್ತು ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಶಾಸಕ ಪ್ರದೀಪ್ ಈಶ್ವರ್, JDS ಶಾಸಕ ಎ ಮಂಜು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಬಟ್ ಖಂಡಿತವಾಗ್ಲಿ ಏನೋ ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಭಾಳ ಬೇಜಾರಾಗಿದೆ. ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ಬಟ್ ವೆರಿ ಅನ್ಫಾರ್ಚುನೇಟ್. ಈಗ ಶೂಟೌಟ್ ಮಾಡಿದರೆ ಐ ಟಿ ಆಫೀಸರ್ಸ್ ಏನು ಕೇರಳಗೆ ಹೊರಟೋದ್ರಂತೆ. ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನನಗೆ ಅನುಮಾನ ಇದೆ, CJ ರಾಯ್ ಅವರು ಬುಲೆಟ್ ಹೊಡ್ಕೊಂಡ್ರ ಯಾರಾದರೂ ಹೊಡೆದ್ರ? ನನ್ನ ಸ್ಟೇಟ್ಮೆಂಟ್ಗೆ ನಾನು ಬದ್ಧ ಇದ್ದೀನಿ. ನನಗೆ CJ ರಾಯ್ ಅವರು ಯಾವುದೋ ಒತ್ತಡದಲ್ಲಿ ಐ ಟಿ ಅವ್ರು ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಕ್ವಶನ್ ಇಷ್ಟೇ, ಬಿಜೆಪಿಯವರು ಕೇರಳ ಚುನಾವಣೆಗೆ ಕಾಸು ಕೇಳಿದ್ದರಂತೆ. ಅವ್ರ ಡೈರಿಯಲ್ಲೂ ಹೇಳಿದಾರಲ್ಲ, ಏನೋ ಚುನಾವಣೆಗೆ ದುಡ್ಡು ಹೋಗ್ಬೇಕು ಅಂತ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ರಲ್ಲ. ಸೊ ಬಿಜೆಪಿಯವ್ರು ದುಡ್ಡು ಕೇಳಿದ್ರ? ಐ ಟಿ ಅವ್ರನ್ನ ಯಾಕೆ ಕಳಿಸಿದ್ರಿ ಇಷ್ಟು ದಿನ ಇಲ್ಲದೆ ಇವಾಗ? CJ ರಾಯ್ ಅವರು ಕೆಲವರು ಪೊಲಿಟಿಕಲ್ ಪಾರ್ಟಿ ಜೊತೆ ರೀಸೆಂಟ್ ಬಿಗ್ ಬಾಸ್ ಜೊತೆನೂ ಮಲಯಾಳಮಲ್ಲಿ ಅವ್ರು ಇನ್ಕ್ಲೈನ್ ಆಗಿದ್ರು. ಸೊ ಬಿಜೆಪಿಯವರು ಐ ಟಿ EDನ ಕಂಟ್ರೋಲ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಆ ರೀತಿ ಗುಂಡೋಡಿದ್ ನೋಡ್ಕೊಂಡು ಅವ್ನು ಹೇಳಿ ಎದುರಿಸ್ಬೇಕು. ED ಮೇಲಿಂದ ಬಂದಿಲ್ಲ, ಕಾನೂನಿಗೆ ಎಲ್ಲರೂ ಒಂದೇ. ಇವ್ನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ. ಅದು ತನಿಖೆ ಆಗ್ತದೆ, ತನಿಖೆನಲ್ಲಿ ಹೊರಹೋಗ್ದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ರಾಜಕಾರಣಿಗಳು ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರತಿಷ್ಠಿತ ಫ್ಯಾಕ್ಸ್ಕಾನ್ ಕಂಪನಿ ಹಾಗೂ ಪಂಚಾಯಿತಿ ನಡುವೆ ತೆರಿಗೆ ಜಟಾಪಟಿ ನಡೆದಿದೆ. ಪಂಚಾಯಿತಿಗೆ ತೆರಿಗೆ ಕಟ್ಟಿದ ಕಂಪನಿ ವಿರುದ್ಧ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯಿತಿ ಗರಂ ಆಗಿದೆ. KIADBಯಿಂದ ಸುಮಾರು 300 ಎಕರೆ ಖರೀದಿಸಿ ಫ್ಯಾಕ್ಸ್ಕಾನ್ ಕಂಪನಿ ಕಟ್ಟಡಗಳ ನಿರ್ಮಾಣ ಮಾಡಿ 40,000 ಜನರೊಂದಿಗೆ ಕೆಲಸ ನಿರ್ವಹಣೆ ಮಾಡುತ್ತಿದೆ. ಆದರೆ 2.5 ವರ್ಷಗಳಿಂದ ಫ್ಯಾಕ್ಸ್ಕಾನ್ ತೆರಿಗೆ ಕಟ್ಟಿಲ್ಲವಂತೆ. ಟ್ಯಾಕ್ಸ್ ಕಟ್ಟುವಂತೆ ಪಂಚಾಯಿತಿಯಿಂದ ಹಲವು ಬಾರಿ ನೋಟಿಸ್ ಜಾರಿ ಮಾಡಿದರೂ ಕೂಡ ಮೊಂಡುತನ ಮೆರೆದಿದೆ. ಇನ್ನು ಕೊಯ್ರಾ ಪಂಚಾಯಿತಿಗೆ 12,70,000 ಮತ್ತು ವಿಶ್ವನಾಥ್ಪುರ ಪಂಚಾಯಿತಿಗೆ 18 ಲಕ್ಷ ತೆರಿಗೆ ಬಾಕಿ ಕಟ್ಟುವಂತೆ ಫೆಬ್ರವರಿ 7ರವರೆಗೆ ಗಡುವನ್ನು ನೀಡಲಾಗಿದೆ. ನಮ್ಮದು ಲೆಟರ್ ಹಾಕಿಸಿ ಮತ್ತು 2-3 ಮೀಟಿಂಗ್ ಮಾಡಿ ಎಲ್ಲ ಹೇಳಿದ್ದೀವಿ. ಇದುವರೆಗೂ ಒಂದು ಕೆಲಸ ಕೊಡಿಲ್ಲ, ಯಾರಿಗೂ ಕೆಲಸ ಕೊಡಲ್ಲ. ನಮ್ಮ ಲೋಕಲ್ ಅವ್ರಿಗೆ ಸುಮ್ಮನೆ ಕರೀತಾರೆ, ಇಂಟರ್ವ್ಯೂ ಪೈಲಾದ್ರು ಅಂತ ಹೇಳ್ತಾರೆ, ಬೇರೆ ಕಡೆಯಿಂದ ತಗೊತಾ ಇದ್ದಾರೆ. ಅದಕ್ಕೂ ನಾವು ಒಂದು ಉಗ್ರ ಹೋರಾಟ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಲ್ಲ, ನಾವು ತಾಲೂಕು ಪೂರ್ತಿ ಜನ ಸೇರಿ ಒಂದು ಉಗ್ರ ಹೋರಾಟ ಮಾಡಬೇಕು. ಈಗ ಟ್ಯಾಕ್ಸ್ ವಿಚಾರದಲ್ಲಿ
ನೋಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಮತ್ತು ಎಲ್ಲ ಪ್ರತಿಯೊಂದು ಈ ಫ್ಯಾಕ್ಟ್ರಿಗಳವರ ಟ್ಯಾಕ್ಸ್ ಕಟ್ತಾರೆ, ಆದರೆ ಇವರು ಟ್ಯಾಕ್ಸ್ ಕಟ್ತಾ ಇಲ್ಲ. ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಹಾಕದೆ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ರಾಜ್ಯಪಾಲರ ಕ್ರಮದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಒಂದು ಸಮುದಾಯವನ್ನೇ ಟಾರ್ಗೆಟ್ ಮಾಡಿ ಮಾತನಾಡೋದು ಸರಿಯಲ್ಲ. ಯಾರೂ ದ್ವೇಷ ಭಾಷಣ ಮಾಡಬಾರ್ದು ಅಂತಾನೆ ನಾವು ಮಸೂದೆ ಜಾರಿ ಮಾಡೋಕೆ ಹೊರಟಿದ್ವಿ ಅಂತಂದ್ರು. ನಮಗೆ ಅವರಿಗೆ ವ್ಯತ್ಯಾಸ ಇಲ್ಲ. ನಮ್ಮ ಎಷ್ಟು ಬೀಚ್ನಲ್ಲಿ ಏನಿದೆ, ನೀನು ಬೇರೆ ವಿರುದ್ಧವಾಗಿ ಮಾತನಾಡಬಾರ್ದು. ನೀನು ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು, ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು, ಹೇಟ್ ಸ್ಪೀಚ್ ಮಾಡಬಾರ್ದು ಅಂತಕ್ಕಂಥದ್ದು ಬಿಲ್ ಇದೆ. ನೀನು ಯಾರು ವಿರುದ್ಧವಾಗಿ ಹೇಟ್ ಮಾಡಲ್ಲ ಅಂತ ನಿನಗೇನು ತೊಂದರೆ ಇದೆ? ಹೇಟ್ ಸ್ಪೀಚ್ ಅನ್ನೋದೇನು? ನೀನು ಯಾರು ವಿರುದ್ಧವಾಗಿ, ಒಂದು ಸಮುದಾಯ ವಿರುದ್ಧವಾಗಿ, ಒಂದು ಜಾತಿ ನಿಂದನೆ ಮಾಡಬಾರ್ದು ಅಂತಕ್ಕಂಥದ್ದು ಹೇಟ್ ಸ್ಪೀಚ್ ಇರ್ತಕ್ಕಂಥದ್ದು. ಇವ್ರು ಅರ್ಧಕ್ಕರ್ಧ ಇವ್ರು ಅನ್ನ ಬಿಸಿ ಮಾಡ್ಕೊಳ್ಳೋದು, ಅನ್ನ ಕುಚ್ಚೋದು ಇದರಿಂದ ಅಲ್ಲರದು. ಯಾರು ಇವತ್ತು ಅದನ್ನು ತಡೆಗಟ್ತಾ ಇದ್ದಾರೆ, ಇವ್ರು ಅಡಿಗೆ ನಡೆಯೋದು, ಇವ್ರು ವ್ಯವಹಾರ ನಡೆಯೋದು ಅದರಿಂದ ತಾನೇ. ದೇಶದ ಪ್ರಗತಿ ಪರವಾಗಿ ಮಾತಾಡಲ್ಲ, ಯಾವುದೋ ಒಂದು ಸಮುದಾಯ ವಿರುದ್ಧವಾಗಿ ಮಾತನಾಡಿ ಬಾಳೆ ಬೆಳೆಸ್ಕೊಂಥದ್ದು ಬಾಳೆ ಬರಲ್ಲ. ಅದಕ್ಕಾಗಿ ಅಂಥದ್ದು ಸ್ಪೀಚ್ನ ಹೇಟ್ ಸ್ಪೀಚ್ ಮಾಡಬಾರ್ದಕ್ಕಂಥ ಬಿಲ್ ತಂದಿರ್ತಕ್ಕಂಥ. ದ್ವೇಷ ಭಾಷಣ ಬಿಲ್ಗೆ ರಾಜ್ಯಪಾಲರು ಒಪ್ಪಿಗೆ ನೀಡದ ವಿಚಾರವಾಗಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗವರ್ನರ್ ಕ್ರಮವನ್ನು ಸ್ವಾಗತಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಗೂ ಅವಕಾಶ ನೀಡದೆ ಮಸೂದೆ ಜಾರಿಗೆ ಸರ್ಕಾರ ಮುಂದಾಗಿತ್ತು. ದಕ್ಷಿಣ ಕನ್ನಡ, ತರೀಕೆರೆ ಮತ್ತಿತರ ಕಡೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಪೊಲೀಸರು ಕೇಸ್ ಹಾಕುವ ಬೆದರಿಕೆ ಹಾಕಿದ್ದಾರೆ. ಇವೆಲ್ಲವೂ ತುಷ್ಟೀಕರಣದ ಭಾಗವಾಗಿದೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ ಸಿಕೆ ರಾಮಮೂರ್ತಿ, ರಾಜ್ಯಪಾಲರು ರಾಷ್ಟ್ರಪತಿ ವಿವೇಚನೆಗೆ ಬಿಟ್ಟಿದ್ದಾರೆ. ಈ ಕಾಯ್ದೆಯನ್ನ ಜಾರಿಗೆ ತರಬಾರದು ಅಂತ ನಾವು ಕೂಡ ರಾಜ್ಯಪಾಲರಿಗೆ ಮನವಿ ಮಾಡಿದ್ವಿ. ಕಾನೂನಿನ ಅಡಿಯಲ್ಲಿ ಸಿಲುಕಿಸೋದು ಸರಿಯಲ್ಲ ಅಂತ ಹೇಳಿದರು. ಏನು ದ್ವೇಷ ಭಾಷಣ ಏನು ಈ ಬಿಲ್ಲನ್ನು ಕಳಿಸಿದ್ರು ಸರ್ಕಾರ, ಇದನ್ನು ರಾಷ್ಟ್ರಪತಿಯರ ವಿಮರ್ಶೆಗೆ ಬಿಟ್ಟಿದ್ದಾರೆ. ಕೆಲವು ಪಾಯಿಂಟ್ಗಳನ್ನ ಕೂಡ ಹಾಕಿದ್ದಾರೆ. ಇದನ್ನು ನಾವು ಕೂಡ ವಿರೋಧ ಪಕ್ಷದವರು ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿಕೊಂಡಿದ್ವಿ. ಏನು ಒಪ್ಪಿಗೆ ಇಲ್ಲದಲೇ ಏಕಾಏಕಿ ತುರಾತುರಿಯಿಂದ ಈ ಬಿಲ್ಲನ್ನು 2 ಸದನದಲ್ಲೂ ಕೂಡ ಪಾಸ್ ಮಾಡ್ಕೊಂಡು ತಗೊಂಡೋಗಿರೋದು ಯಾವುದೇ ಕಾರಣಕ್ಕೂ ಇದು ಸರಿಯಲ್ಲ. ನೇರವಾಗಿ ರಾಷ್ಟ್ರಪತಿಯವರು 3 ದಿನ ವಿಸ್ತರಣೆಯಾಗಿದ್ದ ಜಂಟಿ ಅಧಿವೇಶನ ಇಂದು ನಡೆಯುತ್ತಿದೆ. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕಮಿಷನ್ ಬಗ್ಗೆ ಪ್ರಸ್ತಾಪಿಸಿ ಮಾತನಾಡಿದ್ದು, ರಾಜ್ಯದಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಗೆ ಕಮಿಷನ್ ಪಡೀತಾರೆ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರದ ಮೇಲೂ ಒಂದು ಬಾರಿ ಕೆಂಪಣ್ಣ ಆರೋಪವನ್ನ ಮಾಡಿದ್ರು. ಆಗ ವಿಪಕ್ಷ ನಾಯಕರಿದ್ದಾಗ ಸಿದ್ದರಾಮಯ್ಯ ಪ್ರತಿದಿನ ಅವರನ್ನ ಕರೆಸ್ಕೊಳ್ತಿದ್ರು. ಆದ್ರೆ ಕೆಂಪಣ್ಣ ಸತ್ತಾಗ ಅವರ ಮುಖ ನೋಡೋಕೆ ಸಿದ್ದರಾಮಯ್ಯ ಆಗ್ಲಿ ಅಥವಾ ಕಾಂಗ್ರೆಸ್ನವರಾಗ್ಲಿ ಹೋಗ್ಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ಗಳು ಮೂರು ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. 3 ಪಾರ್ಟಿ ಪ್ರೆಸ್ ಮೀಟ್ ಮಾಡಿ ಲಂಚ ಹೆಂಗ್ ತಗೊಂತಾರೆ ಅನ್ನೋದನ್ನ ಬಿಡಿಸಿ ಹೇಳಿದ್ದಾರೆ. ನಮ್ಮ ಸರ್ಕಾರದ ಮೇಲೂ ಹಂಗಂದ್ಬಿಟ್ಟು ನಮ್ಮ ಮಾಡಿಲ್ಲ ಅಂತಲ್ಲ, ನಮ್ಮ ಸರ್ಕಾರದ ಮೇಲೂ 1 ಬಾರಿ ಪ್ರೆಸ್ ಮೀಟ್ ಮಾಡಿದ್ರು. ಕೆಂಪಣ್ಣ ಅನ್ನೋರು ನಮ್ಮ ಸರ್ಕಾರ ಕೊನೆ 6 ತಿಂಗಳಿದ್ದಾಗ 40% ಕಮಿಷನ್ನು ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ಅವಾಗ ನಾನು ನೋಡಿದೆ, ಏನು ಕೆಂಪಣ್ಣ ದಿನನಿತ್ಯ ಪಾಪ CM ಅವರು ವಿರೋಧ ಪಕ್ಷದ ನಾಯಕರಾಗ. ಇನ್ನು ಅಧಿವೇಶನದಲ್ಲಿ ನೆಹರು ಕುಟುಂಬದ ಹೆಸರಿನಲ್ಲಿ ಮಾಡಿರೋ ಯೋಜನೆಗಳ ದೊಡ್ಡ ಪಟ್ಟಿಯನ್ನೇ ಆರ್ ಅಶೋಕ್ ಪ್ರದರ್ಶಿಸಿದರು. ಸದನದಲ್ಲಿ ಉದ್ದದ ಪಟ್ಟಿ ಹಿಡಿದು ಓದಿದ್ರು. ಮಹಾತ್ಮ ಗಾಂಧಿ ಹೆಸರು ಬಿಟ್ಟು ನೆಹರು ಪರಿವಾರದ ಗಾಂಧಿ ಹೆಸರಿಟ್ಟಿರೋ ಯೋಜನೆಯನ್ನ ವಿಪಕ್ಷ ನಾಯಕ ಅಶೋಕ್ ಓದಿ ಹೇಳಿದರು. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು, ಸಾಧನೆಗಳನ್ನು ಸದನದಲ್ಲಿ ಓದಿ ಹೇಳಿದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಆರ್ ಅಶೋಕ್ಗೆ ಟಾಂಗ್ ಕೊಟ್ಟರು. ನೆಹರು ವೈದ್ಯಕೀಯ ಕಾಲೇಜು, ಜಾಲ ಹೋಮಿಯೋಪತಿಕ್, ನೆಹರು ವಿಜ್ಞಾನ ಕೇಂದ್ರ, ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್, ಈ ಥರ ರಾಜೀವ್ ಗಾಂಧಿ ಸ್ಮಾರಕ ಉಪನ್ಯಾಸ, ರಾಜೀವ್ ಗಾಂಧಿ ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆಯಲ್ಲ, ಗ್ರಂಥಾಲಯ, ಹೆಮ್ಮೆ ಇಂದಿರಾ ಗಾಂಧಿ. ತುಮಕೂರಿನಲ್ಲಿ ಪದ್ಮಶ್ರೀ ವಿಜೇತೆ ಗಾಯಕಿ ಮಾಜಿ ರಾಜ್ಯಸಭಾ ಸದಸ್ಯೆ ಬಿ ಜಯಶ್ರೀ ಅವರನ್ನ ಸರ್ವೇಯರ್ ಅಲೆದಾಡಿಸಿದ್ರು. ಈ ಪ್ರಕರಣ ಕೂಡ ಇವತ್ತು ಸದನದಲ್ಲಿ ಪ್ರಸ್ತಾಪ ಆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಕಲಾವಿದರು, ಮಾಜಿ ಸಂಸದರಿಗೆ ಈ ರೀತಿಯಾದರೆ ಜನಸಾಮಾನ್ಯರ ಪಾಡೇನು? ಜಯಶ್ರೀಯನ್ನ ಅಲೆದಾಡಿಸಿದ್ದ ADLR ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ.
ರಾಜ್ಯಪಾಲರ ಭಾಷಣದ ಮೇಲೆ ಪರಿಷತ್ನಲ್ಲಿ ಚರ್ಚೆ ಆಯಿತು. ಈ ವೇಳೆ ಮಾತನಾಡಿದ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ, ಮೆಕ್ಕೆಜೋಳ ಖರೀದಿಯನ್ನ ಸಮರ್ಪಕವಾಗಿ ಮಾಡಿಲ್ಲ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನೀಡಿದ್ರೂ ರಾಜ್ಯ ಸರ್ಕಾರ ಖರೀದಿ ಮಾಡಿಲ್ಲ. ನೀರಾವರಿ ಯೋಜನೆಗಳ ಸಮರ್ಪಕ ಅನುಷ್ಠಾನ ಆಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ಖರ್ಚಿಗೆ ಹಣ ಇದ್ರೂ ಹೆಚ್ಚುವರಿ ಹಾಸ್ಟೆಲ್ ಊಟದ ಬಿಲ್ ಕೊಟ್ಟಿಲ್ಲ. ಗ್ಯಾರಂಟಿಯಿಂದ ಮಹಿಳಾ ಸಬಲೀಕರಣ ಆಯಿತು ಅಂತ ಸರ್ಕಾರ ಹೇಳಿದೆ. ಆದರೆ ಸರ್ಕಾರ ಮಾಡಿದ ಬೆಲೆ ಏರಿಕೆ ಆ ಹಣಕ್ಕೂ ಕಿಮ್ಮತ್ತಿಲ್ಲದಂತೆ ಮಾಡಿದೆ ಅಂತ ಆರೋಪಿಸಿದರು. ಪರಿಷತ್ನಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು. ಪರಿಷತ್ನ ಸದಸ್ಯ ಪ್ರಹ್ಲಾದ್ ಪೂಜಾರ್ ಮಾತನಾಡಿ 371 ಬಳಿಕ ಯಾವುದೇ ವಿಶೇಷ ಅನುದಾನ ನೀಡಿಲ್ಲ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಿಂದ ವಂಚಿತವಾಗಿದೆ. ಮುಂದಿನ ಬಜೆಟ್ನಲ್ಲಿ ಮಧ್ಯ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದ್ರೆ ಉತ್ತರ ಕರ್ನಾಟಕದ ಜನಕ್ಕೆ ಬಹಳ ಅನುಕೂಲ ಆಗಲಿದೆ. ಉತ್ತರ ಕರ್ನಾಟಕದ ಕಡೆಗೂ ಹೂಡಿಕೆಗಳು ಬರಲಿದೆ ಅಂತಂದ್ರು. ನಿನ್ನೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ಆತ್ಮನಿರ್ಭರ್, ವಿಕಸಿತ ಮತ್ತು ಸಶಕ್ತ ಭಾರತ ನಿರ್ಮಾಣಕ್ಕೆ ಪೂರಕವಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಆಡಂಬರದ ಬದಲಿಗೆ ವಾಸ್ತವದ ಬಜೆಟ್ ಮಂಡಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಾರಿರುವ ಸುಂಕ ಸಮರಕ್ಕೆ ಎದೆಗುಂದಿಲ್ಲ. ಬದಲಿಗೆ 2047ರ ವಿಕಸಿತ ಭಾರತದ ಮೋದಿ ಕನಸಿಗೆ ಪೂರಕವಾಗಿ ಬಜೆಟ್ ನೀಡಿದ್ದಾರೆ. ರಾಜ್ಯದ ತೆಂಗು, ಶ್ರೀಗಂಧ ಬೆಳೆಗೆ ಪ್ರೋತ್ಸಾಹ ನೀಡಲಾಗಿದೆ. ಇದೊಂದು ಆಶಾದಾಯಕ ಬಜೆಟ್ ಅಂತ ಹೇಳಿದರು. ಇನ್ನು ರಾಜ್ಯಕ್ಕೆ ಅನ್ಯಾಯವಾಗಿದೆ ಅನ್ನೋ ಆರೋಪದ ವಿಚಾರವಾಗಿಯೂ ತಿರುಗೇಟು ನೀಡಿರೋ ವಿಜಯೇಂದ್ರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದಿದೆ. ಈಗಲಾದರೂ ಒಕ್ಕೂಟ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಆಡಳಿತ ನಡೆಸಲಿ. ಸಿದ್ದರಾಮಯ್ಯ ಅವರ ವಿಭಜಕ ಮನಸ್ಥಿತಿ ಸರಿಯಲ್ಲ. ದೆಹಲಿಗೆ ಹೋಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಪ್ರತಿಭಟನೆ ಮಾಡೋದು ಬಿಡ್ಲಿ. ಅದರ ಬದಲಿಗೆ ಕೇಂದ್ರದ ಅನುದಾನವನ್ನು ಸರಿಯಾಗಿ ಬಳಸಿಕೊಳ್ಳಿ ಅಂತ ಹೇಳಿದರು. 3 ಬಾರಿ ಗ್ರಾಮಿ ಪ್ರಶಸ್ತಿ ವಿಜೇತ ಹಾಗೂ 4 ಬಾರಿ ಗ್ರಾಮಿ ಅವಾರ್ಡ್ಗೆ ನಾಮನಿರ್ದೇಶಿತರಾಗಿರುವಂತಹ ಭಾರತದ ಸಂಗೀತ ಸಂಯೋಜಕ ರಿಕ್ಕಿ ಕೇಸ್ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. 2025ರ ಗ್ರಾಮಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ರಿಕ್ಕಿ ಅವರು ಅದ್ದೂರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ಉಡುಪುಗಳಲ್ಲಿ ಗ್ರಾಮಿ ಇವೆಂಟ್ನಲ್ಲಿ ರಿಕ್ಕಿ ಕಾಣಿಸಿಕೊಂಡಿರುವಂಥದ್ದು. ಇನ್ನು ಲಾಸ್ ಏಂಜಲೀಸ್ನಲ್ಲಿ ರಿಕ್ಕಿ ಕೇಜ್ ರಿಯೂನಿಯನ್ ಪಾರ್ಟಿಯನ್ನು ಆಯೋಜನೆ ಮಾಡಿದರು. ರಸ್ತೆ ಮಧ್ಯೆ ವಿದ್ಯುತ್ ಕಂಬಕ್ಕೆ ಪೊಲೀಸ್ ವ್ಯಾನ್ ಡಿಕ್ಕಿಯಾಗಿ ಮಹಿಳೆ ತಲೆ ಮೇಲೆ ವಿದ್ಯುತ್ ಕಂಬ ಬಿದ್ದಿರೋ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ ಘಟನೆ ನಡೆದಿರುವಂಥದ್ದು. ಪೊಲೀಸ್ ವ್ಯಾನ್ ಚಾಲಕನ ನಿಯಂತ್ರಣ ತಪ್ಪಿ ಕಂಬಕ್ಕೆ ಡಿಕ್ಕಿಯಾದ ಪರಿಣಾಮ ಪಾದಚಾರಿ ಮಹಿಳೆ ತಲೆಗೆ ಗಂಭೀರ ಗಾಯಗಳಾಗಿದ್ದು ಶ್ರೀನಿವಾಸಪುರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಬಳಿಕ ಕೋಲಾರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿಯಲ್ಲಿ ದೆಹಲಿ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡ್ತಾ ಇದ್ದ ಇರಾನಿ ಗ್ಯಾಂಗ್ ಬಂಧಿಸಲಾಗಿದೆ. ನಕಲಿ ಇನ್ಸ್ಪೆಕ್ಟರ್ ಐಡಿ ಕಾರ್ಡ್ ಸೃಷ್ಟಿಸಿಕೊಂಡು ವಾಹನಗಳ ತಪಾಸಣೆ ನೆಪದಲ್ಲಿ ಜನರನ್ನ ದರೋಡೆ ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ಸಬರ್ಬನ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಜಹೀರ್ ಅಬ್ಬಾಸ್, ಅಲಿ ರಜಾಕ್, ಲಾಲಾ ಸಮೀರ್, ಖಸೀಂ ಜಾಫ್ರಿ, ಅಲಿ ಮಿರ್ಜಾ, ಜಾಫರ್ ಅಲಿ, ಸೈಯದ್ ಮತ್ತು ಜಾಫರ್ ಸೈಯದ್ ಬಂಧಿತರು. ಬೆಂಗಳೂರಿನಲ್ಲಿ ನೇಪಾಳಿ ದಂಪತಿಯಿಂದ 18 ಕೋಟಿ ಚಿನ್ನಾಭರಣ ಕಳ್ಳತನ ಪ್ರಕರಣದ ವಿಚಾರಣೆ ವೇಳೆ ಸ್ಫೋಟಕ ಅಂಶ ಬಯಲಾಗಿದೆ. ಮಾರತಹಳ್ಳಿ ಪೊಲೀಸರ ತನಿಖೆ ವೇಳೆ ದೇಶದ ಅನೇಕ ಕಡೆ ನೇಪಾಳಿ ಜೋಡಿ ಕಳ್ಳತನ ಮಾಡಿರೋದು ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರದ ನಿವೃತ್ತ ಅಧಿಕಾರಿ ಮನೆಯಲ್ಲಿ ಕೂಡ ಇದೇ ಗ್ಯಾಂಗ್ 16 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿರೋ ಬಗ್ಗೆ ದೂರು ದಾಖಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರೈತರಿಗೆ ಬೆಲೆ ಏರಿಕೆ ಬಿಸಿ ಎದುರಾಗಿದೆ. ಜೆಸಿಬಿಯಲ್ಲಿ ಕೆಲಸ ಮಾಡಿಸಿಕೊಳ್ಳೋ ರೈತರಿಗೆ ಈಗ ಟೆನ್ಷನ್ ಶುರುವಾಗಿದೆ. ದೇವನಹಳ್ಳಿ ತಾಲೂಕಿನ ಲಾರಿ ಮತ್ತು ಜೆಸಿಬಿ ಮಾಲೀಕರು ದರ ಏರಿಕೆ ಮಾಡಿದ್ದಾರೆ. ಪಾರಿವಾಳ ಗುಡ್ಡದ ಆಂಜನೇಯನಿಗೆ ಪೂಜೆ ಸಲ್ಲಿಸಿ ದರ ಏರಿಸಲಾಗಿದೆ. ಈ ಹಿಂದೆ 1 ಗಂಟೆಗೆ 900 ರೂಪಾಯಿ ಇದ್ದಂತಹ ದರ 1100 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿವೇಶನ ನೀಡುವಲ್ಲಿ ವಿಳಂಬವಾಗಿದೆ. ಈ ಹಿನ್ನೆಲೆಯಲ್ಲಿ ಅರ್ಜಿದಾರರು ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರಿನ ರಾಜೀವ್ ಗಾಂಧಿ ನಿಗಮದ ಕಚೇರಿ ಮುಂದೆ ಅರ್ಜಿದಾರರು ಪ್ರತಿಭಟನೆ ಮಾಡಿರುವಂಥದ್ದು. ಇನ್ನು ಪ್ರತಿಭಟನೆಯಲ್ಲಿ ತೊಡಗಿದ್ದ ಅರ್ಜಿದಾರರ ಭೇಟಿಯಾದ ಅಧಿಕಾರಿಗಳು ಸಬ್ಸಿಡಿ ಮಹಜರು ಸೇರಿ ಎಲ್ಲ ಪ್ರಕ್ರಿಯೆ ಮುಗಿಸಿ ಮನೆ ನೀಡೋ ಭರವಸೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ನಿರ್ಮಾಣ ಪ್ರಶ್ನಿಸಿ ಪ್ರಕಾಶ್ ಬೆಳವಾಡಿ, ಡಾಕ್ಟರ್ ಎ ರವೀಂದ್ರ ಪಿಐಎಲ್ ಸಲ್ಲಿಸಿದ್ದು ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗಿದೆ. ಈ ವೇಳೆ ತಿಂಗಳ ಅಂತ್ಯಕ್ಕೆ ಸುರಂಗ ರಸ್ತೆ ಕಾರ್ಯಾದೇಶ ನೀಡುವ ಸಾಧ್ಯತೆ ಇದ್ದು ಅರ್ಜಿದಾರರ ಪರ ವಕೀಲರು ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದಕ್ಕೆ ಎಜಿ ಶಶಿಕಿರಣ್ ಶೆಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದ್ದು ಇದು ವಾಸ್ತವಾಂಶ ಅಲ್ಲ ಅಂತ ಹೇಳಿದ್ದಾರೆ. ಯೋಜನೆ ರೂಪಿಸಿದ ದೆಹಲಿಯ ಕಂಪನಿಗಳಿಗೆ ನೋಟಿಸ್ ತಲುಪಿಲ್ಲ ಅಂತ ಹೇಳಿದರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆ ಫೆಬ್ರವರಿ 23ಕ್ಕೆ ಮುಂದೂಡಿಕೆ ಮಾಡಿದೆ.